ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ಇವತ್ತು ಮೂಲಂಗಿ ಮತ್ತು ನವಲ್ಕೋಲ್ ಹಾಕಿ ಒಂದು ಸಾಂಬಾರು ಮಾಡೋಣ್ರಿ ನಮ್ಮ ಶಿರ್ಸಿ ಸ್ಟೈಲ್ನಾಗ. ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನಾನು ನೋಡ್ರಿ ಇಲ್ಲೇ ತರಕಾರಿ ಅವೆಲ್ಲ ಇವನ್ ಸ್ವಚ್ಛಂಗೆ ತೊಳೆದು ಸಣ್ಣಂಗೆ ಹೆಚ್ಚಿ ಕುಕ್ಕರ್ ಒಳಗೆ ಡೈರೆಕ್ಟ್ ಹಾಕಿ ಬ್ಯಾಳಿ ಜೊತೆ ನಾನು ಕುದಿಸ್ಕೊಳ್ತೀನಿ ರೀ. ಬ್ಯಾಳಿ ಅದಲ್ರಿ, ಇದಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಇಡ್ಬೇಕು ನೋಡ್ರಿ. ಅಂದ್ರೆ ನೀವೀಗ 2 ಬಟ್ಲ ಇಡ್ತಿದ್ರೆ 1 ಬಟ್ಲ ಇಟ್ಟರೆ ಸಾಕ್ರಿ. ಇದು ಯಾಕಂದ್ರೆ ನಾವು ಕೊಬ್ಬರಿ ಹಾಕೋದಕ್ಕೆ ಸ್ವಲ್ಪ ಈಡಾಗ್ತದ್ರಿ. ಬ್ಯಾಳಿ ಜೊತೆ ಇವೆಲ್ಲ ಹೋಳು ಹಾಕಿ ನಾನು ಒಂದು ಸೀಟಿ ಮಾಡಿಸಿದೆ ನೋಡ್ರಿ. ಡೈರೆಕ್ಟ್ ಹಂಗೆ ಬ್ಯಾಳಿ ಕುದಿಸ್ಕೊಂಡೆ. ಇದಕ್ಕೀಗ ಮಸಾಲೆ ಮಾಡೋಣ ಬರ್ರಿ. ಫಸ್ಟ್ ಒಂದು ಬುಟ್ಟಿ ಒಳಗೆ ಒಂದು 2 ಸ್ಪೂನಷ್ಟು ಹವೀಜ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಮೆಂತ್ಯ ಇರ್ತದಲ್ರಿ, ಮೆಂತ್ಯ ಹಾಕಬೇಕು. ಆಮೇಲೆ ಇಲ್ಲಿ ನೋಡ್ರಿ ಮೆಂತ್ಯ ಹಾಕಿದ್ದೆ, ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕ್ರಿ ಮೆಂತ್ಯ. ಇವನ್ನ ಹುರ್ಕೋಬೇಕು. ಇದ್ರ ಜೋಡಿ ನಾನು ಸ್ವಲ್ಪ ಚಕ್ಕಿ ಇರ್ತದಲ್ರಿ, ದಾಲ್ಚಿನ್ನಿ ಚಕ್ಕಿ ಅಂತಾರಲ್ಲ, ಒಂದು ಸಣ್ಣ ತುಂಡ್ರಿ, ಭಾಳ ದೊಡ್ಡದೆಲ್ಲ ಅಲ್ಲ, ಒಂದು ಸಣ್ಣ ತುಂಡು ದಾಲ್ಚಿನ್ನಿ ಚಕ್ಕಿ ಮತ್ತು ಒಂಚೂರು ಕಾಳು ಮೆಣಸು ಇಷ್ಟು ಹಾಕಿದ್ದೆ ನೋಡ್ರಿ. ಇವನ್ನೊಂಚೂರು ಬಿಸಿ ಮಾಡಿಕೊಂಡು ಮಿಕ್ಸರ್ ಗ್ಲಾಸಿಗೆ ಹಾಕ್ಕೊಂಡು ಆರು ತನಕ ಇಟ್ಕೋಬೇಕ್ರಿ. ಆಮೇಲೆ ಇದೇ ಬುಟ್ಟಿಗೆ ಏನು ಮಾಡಿದೆ, 1-2 ಮೆಣಸಿನ್ಕಾಯಿ ಹಾಕಿದೆ. ಮೆಣಸಿನ್ಕಾಯಿನೂ ಹಾಕಿ ಅವನು ಒಂದು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಹಾಕಿದೆ. ಅದೇನು ಹವೀಜಿತ್ತಲ್ರಿ ಅದಕ್ಕೆ. ಇದು ಇದು ಮಸಾಲೆ ರುಬ್ಬಿ ಮಾಡೋದಂತಾರೆ ಇದಕ್ಕೆ. ಇಲ್ಲಿ ನೋಡ್ರಿ ಒಂಚೂರು ನಾನು ಹುಣಸೆಹಣ್ಣು ಹಾಕಿದ್ದೆ ಇದಕ್ಕೆ. ಆಮೇಲೆ ಇವು ಕೊಬ್ಬರಿ ಹಾಕ್ಬೇಕ್ರಿ, ಹಸಿ ಕೊಬ್ಬರಿ ಹಾಕ್ಬೇಕು. ಒಂದು ಸ್ವಲ್ಪ ಹಾಕಿದ್ರು ಸಾಕ್ರಿ. ಇದಕ್ಕೆ ಕೊಬ್ಬರಿ ಸ್ವಲ್ಪ ಹಾಕಿ ಇವನ್ನೆಲ್ಲ ರುಬ್ಕೋಬೇಕ್ರಿ. ಚಲೋ ಪೇಸ್ಟ್ ಆಗೋ ಹಂಗೆ ರುಬ್ಕೋಬೇಕು ಇವನ್ನ. ಹಿಂಗೆ ರುಬ್ಬಿ ಮಾಡಿದ ಸಾಂಬಾರು ಭಾರಿ ರುಚಿ ಅನ್ನಿಸ್ತದೆ. ಇಲ್ಲೇ ನಮ್ಮ ಶಿರ್ಸಿ ಒಳಗೆ ಎಲ್ಲರೂ ಹಿಂಗೆ ಮಾಡೋದ್ರಿ ಸಾಂಬಾರು. ನೋಡ್ರಿ ಹಿಂಗಾಗ್ಬೇಕು, ಇಷ್ಟು ಪೇಸ್ಟ್ ಆಗ್ಬೇಕ್ರಿ ಅದು. ಇದನ್ನ ಒಂದು ಕಡೆ ಸೈಡಿಗೆ ಇಟ್ಕೊಂಡು ಈಗ ಕುಕ್ಕರ್ ಒಳಗಿಂದ ಹೋಳೆಲ್ಲ ನೋಡೋಣ ಏನಾಗ್ಯದಂತ. ಮತ್ತಿಲ್ಲ ಒಗ್ಗರಣೆ ಹಾಕಿದ್ದೆ ಸಾರಿಗೆ. ಒಂದು ಬುಟ್ಟಿ ಇಟ್ಟು ಅದ್ರೊಳಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಂಗು ಎಲ್ಲ ಹಾಕಿ ಅದೇನು ನಾವು ಹೋಳು ಬೇಯಿಸ್ಕೊಂಡಿರ್ತೀವಲ್ರಿ, ಆ ಹೋಳು ಬೇಯಿಸ್ಕೊಂಡದನ್ನು ಇದಕ್ಕೆ ಹಾಕಿ ತಾಳಿಸ್ಬೇಕು. ಇದು ಕೊಬ್ಬರಿ ಹಾಕೋದ್ರಿಂದ ಭಾಳ ಈಡಾಗ್ತದ್ರಿ. ಅದಕ್ಕೆ ನಾನು ಬ್ಯಾಳಿ ಕಡಿಮೆ ಇಟ್ಟರೆ ಸಾಕಾಗ್ತದೆ ಅಂತ ಹೇಳಿದೆ. ಇದು ಒಂಥರ ಟೇಸ್ಟ ಬೇರೆ ಅನ್ನಿಸ್ತದೆ ನೋಡ್ರಿ. ನಮ್ಮ ರೆಗ್ಯುಲರ್ ಸಾರಕ್ಕಿಂತ ಟೇಸ್ಟ ಬೇರೆ ಅನ್ನಿಸ್ತದೆ. ಮತ್ತು ಅದ್ರಾಗ ವಿಶೇಷವಾಗಿ ಈ ಮೂಲಂಗಿ ಮತ್ತು ನವಲ್ಕೋಲ್ ಮಿಕ್ಸ್ ಮಾಡಿದ ಸಾಂಬಾರು ಭಾರಿ ರುಚಿ ಅನ್ನಿಸ್ತದೆ ನೋಡ್ರಿ. ಈಗ ಅವೆಲ್ಲ ಹೋಳವಲ್ಲ, ಅವನ್ನೆಲ್ಲ ಹೋಳು ಇದಕ್ಕೆ ಹಾಕಿದೆ. ಭಾಳ ಕೈ ಆಡಿಸ್ಬಾರ್ದ್ರಿ, ಯಾಕಂದ್ರೆ ಆಲ್ರೆಡಿ ಬೆಂದಿರ್ತಾವಲ್ಲ ಅವು. ಭಾಳ ಮತ್ತು ಕೈ ಆಡಿಸ್ಬಿಟ್ರೆ ಅವು ಒಂಥರ ಇದಾಗ್ಬಿಡ್ತಾವ್ರಿ, ಒಡೆದು ಹೋಗ್ಬಿಡ್ತಾವೆ. ಈಗೇನು ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಬೇಕು. ನೋಡ್ಕೋಬೇಕ್ರಿ, ನಿಮಗೆ ಭಾಳ ಮಸಾಲೆ ಅನಿಸಿದ್ರೆ ಸ್ವಲ್ಪ ಫ್ರಿಜ್ನಾಗ ಇಟ್ಕೊಂಡ್ರೆ ಮತ್ತೊಂದು ದಿನ ಯೂಸ್ ಮಾಡಲಿಕ್ಕೂ ಬರ್ತದೆ. ಇಲ್ಲಿ ನೋಡ್ರಿ ಹಿಂಗೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ 1-2 ನಿಮಿಷ ಕುದಿಸ್ಕೊಳ್ಬೇಕು. ಆಮೇಲೆ ಅದೇನು ನಾವು ಬ್ಯಾಳಿ ಎಲ್ಲ ಇರ್ತದಲ್ರಿ, ಆ ಉಳಿದದ ಬ್ಯಾಳಿ ಎಲ್ಲ ಹಾಕಿ ಚಲೋ ಒಂದು ಕುದಿಸ್ಕೊಂಡು ಅದಕ್ಕೆ ಮತ್ತು ಉಪ್ಪು ನೋಡಿಕೊಂಡು, ಉಪ್ಪು ಮಸಾಲೆ ಒಳಗೆ ಹಾಕ್ಕೊಂಡಿದ್ರೆ ಈಗ ನೋಡ್ಕೊಂಡು ಹಾಕಬೇಕು. ಇಲ್ಲಾಂದ್ರೆ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಇಷ್ಟು ಹಾಕಬೇಕು. ಉಪ್ಪು ಬೆಲ್ಲ ಹಾಕಿ ಒಂದು ಕುದಿಸ್ಬಿಟ್ರೆ ಬಿಸಿ ಬಿಸಿ ಸಾಂಬಾರು ರೆಡಿ ನೋಡ್ರಿ. ಬೇಕಂದ್ರೆ ಒಂಚೂರು ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಸಾಂಬಾರು ರೆಡಿ ಆಗಿಬಿಡ್ತದೆ. ಇದು ಅನ್ನಕ್ಕಂತೂ ಆಯ್ತು, ಇಡ್ಲಿಗೂ ಮಾಡ್ಬೋದ್ರಿ. ಇಡ್ಲಿಗೂ ಚಲೋ ಅನ್ನಿಸ್ತದೆ ಇಂಥ ಸಾಂಬಾರು. ಒಂಥರ ಡಿಫ್ರೆಂಟ್ ಅನ್ನಿಸ್ತದೆ ಟೇಸ್ಟು. ಮಸಾಲೆ ಅವಾಗ ಫ್ರೆಶ್ ಹಂಗೆ ರುಬ್ಬಿ ಮಾಡಿರ್ತೀವಲ್ರಿ, ಭಾರಿ ಮಸ್ತ್ ಅನ್ನಿಸ್ತದೆ. ಆಯ್ತು ವೀಕ್ಷಕರೇ, ನಮಸ್ಕಾರ. ನೀವು ಇಂಥದ್ದೊಂದು ಸತಿ ಮಸಾಲೆ ರುಬ್ಬಿ ಮಾಡಿದ ಸಾಂಬಾರು ಮಾಡಿ ನೋಡ್ರಿ. ನಿಮಗೆ ಹೆಂಗೆ ಅನ್ನಿಸ್ತದೆ ಟೇಸ್ಟ್ ನಮಗೂ ತಿಳಿಸ್ರಿ. ಆಮೇಲೆ ಇನ್ನೊಂದು, ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.